ಭಿಕ್ಷುಕರು ಅಂದಾಗ ನಾವೆಲ್ಲ ಸ್ವಲ್ಪ ಕೀಳಾಗಿ ನೋಡ್ತೀವಿ. ಆದ್ರೆ ಇಲ್ಲೊಬ್ಬ ಭಿಕ್ಷುಕ ಕೇವಲ ಭಿಕ್ಷೆ ಬೇಡಿಯೇ ಬರೋಬ್ಬರಿ 3 ಮನೆ, 3 ಆಟೋ, ಕೋಟ್ಯಂತರ ರೂಪಾಯಿ ಆಸ್ತಿಗಳನ್ನ ಸಂಪಾದಿಸಿದ್ದಾನೆ. ಅಂದಹಾಗೆ ಈತನ ಹೆಸರು ಮಂಗಿಲಾಲ್, ಮಧ್ಯಪ್ರದೇಶದವನು. ಈತ ಕುಷ್ಠರೋಗ ಹೊಂದಿರುವಂತ ವ್ಯಕ್ತಿ. ಹೀಗಾಗಿ ಭಿಕ್ಷೆ ಬೇಡಿ ಜೀವನ ಸಾಗಿಸ್ತಾ ಇದ್ದಾನೆ. ಆದ್ರೆ ಹೀಗೆ ಭಿಕ್ಷೆ ಬೇಡಿ ಬಂದಂತ ಹಣದಲ್ಲಿ ಅವನು ಬಡ್ಡಿಗೆ ಹಣ ನೀಡುತ್ತಾನೆ. 4 ರಿಂದ 5 ಲಕ್ಷ ರೂಪಾಯಿ ಬಡ್ಡಿಗೆ ಹಣ ನೀಡಿ ಪ್ರತಿದಿನ 1,000 ರಿಂದ 1,200 ರೂಪಾಯಿ ಕೇವಲ ಬಡ್ಡಿಯ ಹಣದಿಂದಲೇ ಸಂಪಾದನೆ ಮಾಡ್ತಾ ಇದ್ದಾನೆ. ಜೊತೆಗೆ ದಿನಕ್ಕೆ 600 ರಿಂದ 1,000 ರೂಪಾಯಿ ಭಿಕ್ಷೆ ಬೇಡಿ ಸಂಪಾದನೆ ಮಾಡ್ತಾ ಇದ್ದಾನೆ. ಹೀಗೆ ಸಂಪಾದಿಸಿದಂತ ಹಣದಿಂದಲೇ ಬರೋಬ್ಬರಿ 3 ಮನೆಗಳನ್ನ ಖರೀದಿಸಿದ್ದಾನಂತೆ. ಅಷ್ಟೇ ಅಲ್ಲ, 3 ಆಟೋಗಳನ್ನ ಖರೀದಿ ಮಾಡಿ ಅದನ್ನ ಬಾಡಿಗೆಗೆ ಕೊಟ್ಟಿದ್ದಾನಂತೆ. ಭಿಕ್ಷೆ ಬೇಡೋದಕ್ಕೂ ಕೂಡ ಈತ ಕಾರ್ನಲ್ಲೇ ಹೋಗ್ತಾನಂತೆ. ಜೊತೆಗೆ ಅದಕ್ಕೊಂದು ಚಾಲಕನನ್ನ ಕೂಡ ನೇಮಕ ಮಾಡಿ ಇಟ್ಕೊಂಡಿದ್ದಾನಂತೆ. ಎಂತಹ ಭಾಗ್ಯ ನೋಡಿ. ಕೇವಲ ಭಿಕ್ಷೆ ಬೇಡಿ ಇಷ್ಟೊಂದು ರೂಪಾಯಿಗಳನ್ನ ಆತ ಸಂಪಾದನೆ ಮಾಡಿದ್ದಾನೆ. ಈಗ ಆತನ ಕತೆ ಭಾರತದಾದ್ಯಂತ ಸದ್ದು ಮಾಡ್ತಾ ಇದೆ. ವಿಶೇಷ ಅಂದ್ರೆ PM ಆವಾಸ್ ಯೋಜನೆಯ ಫಲಾನುಭವಿ ಕೂಡ ಈತ. ಎಂತಹ ಕತೆ ನೋಡಿ. ಭಿಕ್ಷೆ ಬೇಡಿ 3 ಮನೆ, 3 ಆಟೋ, ಓಡಾಡೋದಕ್ಕೆ ಕಾರು. ಇದಕ್ಕಿಂತ ಒಳ್ಳೆ ಭಾಗ್ಯ ಇದೆಯಾ? ಈ ಭಿಕ್ಷುಕನ ಈ ಕತೆ ಬಗ್ಗೆ ನಿಮ್ಗೆ ಏನಿಸುತ್ತೆ? ಕಾಮೆಂಟ್ ಮಾಡಿ.